ಹಲೋ ಪ್ರೇರಣಾ ಸ್ಟೂಡೆಂಟ್ಸ್, ಇವತ್ತು ನಾವು ಅಧ್ಯಾಯ 6 ಗುರಿ ನಿರ್ಧರಿಸುವುದು ಚಾಪ್ಟರ್ 6 ಗೋಲ್ ಸೆಟ್ಟಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಎವ್ರಿಬಡಿ ಶುಡ್ ಹ್ಯಾವ್ ಎ ಗೋಲ್ ಆ್ಯಂಡ್ ವಿ ಶುಡ್ ಏಮ್ ಫಾರ್ ದ ಗೋಲ್. ಎಲ್ರಿಗೂ ಒಂದು ಗುರಿ ಇರಬೇಕು. ಆ ಗುರಿ ಕಡೆನೆ ನಮ್ಮ ಎಲ್ಲ ಶಕ್ತಿಗಳನ್ನ ಕೇಂದ್ರೀಕರಿಸಬೇಕು. ಸೊ ವಾಟ್ ಈಸ್ ಎ ಗೋಲ್? ಗುರಿ ಅಂದರೆ ಗೋಲ್ ಈಸ್ ಸಮಥಿಂಗ್ ವಿ ವಾಂಟ್ ಟು ಅಚೀವ್ ವಿತ್ ಇನ್ ಅ ಸರ್ಟನ್ ಟೈಮ್. ಗುರಿ ಅಂದರೆ ಒಂದು ನಿಶ್ಚಿತ ಅವಧಿಯೊಳಗೆ ಸಾಧಿಸಬೇಕಾದ ಸಾಧನೆ. ಹೌ ಶುಡ್ ಬಿ ಅವರ್ ಗೋಲ್? ನಮ್ಮ ಗುರಿ ಹೇಗಿರಬೇಕು? ದ ಮೋರ್ ಸ್ಪೆಸಿಫಿಕ್ ಅಂಡ್ ರಿಫೈನ್ಡ್ ಅವರ್ ಗೋಲ್ ಈಸ್, ದ ಮೋರ್ ಸಕ್ಸಸ್ಫುಲ್ ವಿ ವಿಲ್ ಬಿ ಅಟ್ ಅಚೀವಿಂಗ್ ದೆಮ್. ಗುರಿ ಎಷ್ಟು ನಿಖರವಾಗಿ ನಿಚ್ಚಳವಾಗಿ ಇರುತ್ತದೆಯೋ ಸಫಲತೆಯು ಅಷ್ಟೇ ವೇಗದಲ್ಲಿರುತ್ತದೆ. ಸೊ ಗುರಿಯನ್ನು ಸಾಫಲ್ಯಗೊಳಿಸಬೇಕು ಅಂದರೆ ನಾವು ಗುರಿಯನ್ನು ಮುಟ್ಟಬೇಕು. ವಿಶ್ ವರ್ಸಸ್ ಗೋಲ್. ಕೆಲವು ಆಶಯ ಅಂತ ಇರುತ್ತೆ, ವಿಚ್ ಆರ್ ವಿಶಸ್, ದೆನ್ ದೇರ್ ಆರ್ ಗೋಲ್ಸ್, ಗುರಿಗಳು. ಸೊ ವಿಶ್ ಹೇಗಿರುತ್ತೆ? ಎ ವಿಶ್ ಇಸ್ ಎ ಹೋಪ್ ಆರ್ ಡಿಸೈರ್ ಫಾರ್ ಸಮಥಿಂಗ್. ಆಶಯ ಅಂದರೆ ನಾವು ಏನನ್ನು ಇಷ್ಟಪಡ್ತೇವೋ ಅದು ಆಶಯ. ವೆರಾಸ್ ಗೋಲ್ಸ್ ಆರ್ ಸಮಥಿಂಗ್ ವಿ ವಾಂಟ್ ಟು ಅಚೀವ್ ವಿತ್ ಇನ್ ಸರ್ಟನ್ ಟೈಮ್. ಗುರಿ ಅನ್ನೋದು ಒಂದು ನಿಶ್ಚಿತ ಅವಧಿಯಲ್ಲಿ ಸಾಧಿಸಬೇಕಾದದ್ದೇ ಗುರಿ. ಆದ್ದರಿಂದ ನಮ್ಮ ಆಶಯಗಳೇನು, ಗುರಿಗಳೇನು, ವಾಟ್ ಆರ್ ಅವರ್ ವಿಷಸ್, ವಾಟ್ ಆರ್ ಅವರ್ ಗೋಲ್ಸ್, ವಿ ಶುಡ್ ಬಿ ವೆರಿ ಕ್ಲಿಯರ್ ಇನ್ ಅವರ್ ಮೈಂಡ್. ನಮ್ಮ ಆಸೆಗಳು 108 ಇರುತ್ತೆ, ಆದರೆ ಯಾವುದು ಗುರಿ ಅನ್ನೋದು ನಮಗೆ ಸರಿಯಾಗಿ ಗೊತ್ತಿರಬೇಕು. ಆಸೆಗಳಿರಬೇಕು, ಆದರೆ ಗುರಿ ಯಾವುದು, ಆಸೆ ಯಾವುದು ಅಂತ ಗೊತ್ತಿರಬೇಕು. ಸೊ ಇನ್ ದ ಗೋಲ್ಸ್ there are, you can put it as 3 different types. One is daily goal, ದೈನಂದಿನ ಗುರಿ. ಶಾರ್ಟ್ ಟರ್ಮ್ ಗೋಲ್, ಅಲ್ಪಾವಧಿ ಗುರಿ. ಲಾಂಗ್ ಟರ್ಮ್ ಗೋಲ್, ದೀರ್ಘಾವಧಿ ಗುರಿ. ಸೊ ಈ ಥರ 3 ಭಾಗಗಳಾಗಿ ಮಾಡಿಕೊಂಡ್ರೆ ನಮ್ಮ ಗುರಿಗಳನ್ನ, ಅದನ್ನು ನಾವು ನಿಭಾಯಿಸೋದು ಸುಲಭ ಆಗುತ್ತೆ. When you have categorized the goals into these 3 categories, then handling that will be much easier. So let us look at each of them. Daily goals. Examples. Getting up early in the morning. ದೈನಂದಿನ ಗುರಿಗಳಲ್ಲಿ ಬೆಳಿಗ್ಗೆ ಬೇಗ ಏಳುವುದು. ಡೂಯಿಂಗ್ ಎಕ್ಸಸೈಸ್, ವ್ಯಾಯಾಮ ಮಾಡುವುದು, ಯೋಗ ಮಾಡುವುದು. ಸ್ಟಡಿಂಗ್ ಫಾರ್ ಎ ಮಿನಿಮಮ್ ಡ್ಯೂರೇಷನ್, ಕನಿಷ್ಠ ಇಷ್ಟು ಸಮಯ ಆದರೂ ನಾನು ದಿನ ಓದಬೇಕು ಅಂದ್ಕೊಳೋದು. ಇವೆಲ್ಲ ದೈನಂದಿನ ಗುರಿಗಳು, ಡೈಲಿ ಗೋಲ್ಸ್. ಶಾರ್ಟ್ ಟರ್ಮ್ ಗೋಲ್ಸ್ ಅಂದರೆ ಅಲ್ಪಾವಧಿ ಗುರಿಗಳು. ಲರ್ನಿಂಗ್ ಟು ಸ್ಪೀಕ್ ಇಂಗ್ಲಿಷ್ ಫ್ಲೂಯೆಂಟ್ಲಿ, ಇಂಗ್ಲೀಷ್ನಲ್ಲಿ ಸುಲಲಿತವಾಗಿ ಮಾತನಾಡುವುದು ಒಂದು ಅಲ್ಪಾವಧಿ ಗುರಿ. ಅಂದರೆ 1 ತಿಂಗಳಲ್ಲೋ 3 ತಿಂಗಳಲ್ಲೋ ಅಥವಾ ಒಂದು 6 ತಿಂಗಳೊಳಗೋ ನಾನು ಇಂಗ್ಲೀಷನ್ನ ಚೆನ್ನಾಗಿ ಮಾತಾಡೋದು ಕಲ್ತ್ಕೊಳ್ತೇನೆ ಅನ್ನೋ ಗುರಿ ಇಟ್ಕೊಳೋದು ಅಲ್ಪಾವಧಿ ಗುರಿ. ಕಂಪ್ಲೀಟಿಂಗ್ ಎ ಸರ್ಟಿಫಿಕೇಟ್ ಕೋರ್ಸ್, ಒಂದು ಸರ್ಟಿಫಿಕೇಟ್ ಕೋರ್ಸ್ನ ಮುಗಿಸ್ಬಿಡೋದು. ಯಾವುದಾದ್ರೂ ನನ್ನ ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ ಆನ್ಲೈನಲ್ಲಿ ಬೇಕಾದಷ್ಟು ಸರ್ಟಿಫಿಕೇಟ್ ಕೋರ್ಸಸ್ ಇದೆ, ಫ್ರೀ ಆಗಿರೋದು. ಅದನ್ನು ತೊಗೊಂಡು 6 ತಿಂಗಳಲ್ಲಿ ನಾನು ಇದನ್ನು ಮುಗಿಸ್ಬಿಡ್ತೇನೆ ಅಂತ ಅಂದ್ಕೊಂಡು 6 ತಿಂಗಳೊಳಗೆ ಮುಗಿಸೋದು ಒಂದು ಅಲ್ಪಾವಧಿ ಗುರಿಯ ಎಕ್ಸಾಂಪಲ್, ಉದಾಹರಣೆ. ಗೆಟಿಂಗ್ ಗುಡ್ ಮಾರ್ಕ್ಸ್, ಎಕ್ಸಾಮ್ ಬರ್ತಾ ಇದೆ, ಸೆಮಿಸ್ಟರ್ ಎಕ್ಸಾಮ್ ಬರ್ತಾ ಇದೆ, ಒಳ್ಳೆಯ ಅಂಕಗಳನ್ನ ಈ ಸೆಮಿಸ್ಟರ್ ತಗೋಬೇಕು ಅನ್ನೋದು ಕೂಡ ಒಂದು ಶಾರ್ಟ್ ಟರ್ಮ್ ಗೋಲ್, ಅಲ್ಪಾವಧಿ ಗುರಿ. ಇನ್ನು ಲಾಂಗ್ ಟರ್ಮ್ ಗೋಲ್ಸ್, ದೀರ್ಘಾವಧಿ ಗುರಿಗಳು ಯಾವುದು? ಎಕ್ಸಾಂಪಲ್ಸು, ಗುಡ್ ಡಿಗ್ರಿ ಫಾರ್ ಎ ಪೋಸ್ಟ್ ಗ್ರಾಜ್ಯುಯೇಷನ್, ಒಳ್ಳೆಯ ಪದವಿ ಅಥವಾ ಸ್ನಾತಕೋತ್ತರ ಪದವಿಯನ್ನು ನಾನು ಪಡಿಬೇಕು ಅನ್ನೋದು ಒಂದು ಸ್ವಲ್ಪ ಲಾಂಗ್ ಟರ್ಮ್ ಗೋಲ್ ಆಗುತ್ತೆ. ಅಕ್ವೈರಿಂಗ್ ಸ್ಕಿಲ್ಸ್ ಫಾರ್ ಎ ಗ್ರೇಟ್ ಕರಿಯರ್, ಒಳ್ಳೆಯ ಉದ್ಯೋಗಕ್ಕೆ ಅಗತ್ಯ ಇರುವ ಕೌಶಲವನ್ನು ನಾನು ಗಳಿಸಬೇಕು ಅನ್ನೋದು ಕೂಡ ಒಂದು ಸ್ವಲ್ಪ, ಅಂದರೆ ಲಾಂಗ್ ಟರ್ಮ್ ಅಂದಾಗ ಇದು 10 ವರ್ಷ 20 ವರ್ಷದ ಲಾಂಗ್ ಟರ್ಮ್ ಅಲ್ಲ, ಒಂದು 2 ವರ್ಷ 3 ವರ್ಷದೊಳಗೆ ಸಾಧಿಸುವಂಥದ್ದು ಲಾಂಗ್ ಟರ್ಮು, 6 ತಿಂಗಳೊಳಗೆ ಸಾಧಿಸುವಂಥದ್ದು ಶಾರ್ಟ್ ಟರ್ಮು, ದಿನ ಮಾಡೋಂಥದ್ದು ಡೈಲಿ ಗೋಲ್ಸ್ ಅಂತ ಮಾಡಿಕೊಂಡ್ರೆ ಒಳ್ಳೆಯದು. ಇನ್ನು ಅದು ಬಿಟ್ಟರು ಜೀವನದಲ್ಲಿ ನಾನು ಚೆನ್ನಾಗಿರಬೇಕು, ಒಳ್ಳೆ ಮನೆ ಮಾಡಬೇಕು, ಒಳ್ಳೆ ಕಾರ್ ತೊಗೋಬೇಕು ಅಥವಾ ಒಂದು ಒಳ್ಳೆ ಬಿಸ್ನೆಸ್ ಮಾಡಬೇಕು ಅನ್ನೋದು ಇಟ್ ಕ್ಯಾನ್ ಆಲ್ಸೋ ಬಿ ಎ ಲಾಂಗ್ ಟರ್ಮ್ ಗೋಲ್. ಆದರೆ ಅದು ಇನ್ನೂ ಲಾಂಗ್ ಟರ್ಮ್ ಆಗುತ್ತೆ. ತುಂಬ ಲಾಂಗ್ ಟರ್ಮ್ ಗೋಲ್ ಆದಾಗ ಅದು ವಿಶ್ ಆಗಿಬಿಡುತ್ತೆ. ನಾನು ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಬೇಕು ಅನ್ನೋದು ಹೆಚ್ಚಾಗಿ ವಿಶ್ ಆಗುತ್ತೆ ಹೊರತು ಗೋಲ್ ಆಗಲ್ಲ. ಅದು ಗೋಲ್ ಆಗಬೇಕು ಅಂದರೆ ಸಣ್ಣ ಸಣ್ಣ ಶಾರ್ಟ್ ಟರ್ಮ್ ಗೋಲ್ಸ್ ಹಾಕ್ಕೊಂಡು ಅದನ್ನು ಅಚೀವ್ ಮಾಡಿದಾಗಲೇ ಆ ವಿಶ್ ಗೋಲ್ ಆಗೋದಕ್ಕೆ ಸಾಧ್ಯ. ದ ವರ್ಲ್ಡ್ ಮೇಕ್ಸ್ ವೇ ಫಾರ್ ದ ಮ್ಯಾನ್ ಹೂ ನೋಸ್ ವೇರ್ ಹಿ ಈಸ್ ಗೋಯಿಂಗ್. ರಾಲ್ಫ್ ವಾಲ್ಡೋ ಎಮರ್ಸನ್ ಹೇಳಿರೋದು, ಮನುಷ್ಯನಿಗೆ ತಾನು ಹೋಗುವ ದಾರಿ ಗೊತ್ತಿದ್ದರೆ ಜಗತ್ತು ಅವನಿಗೆ ದಾರಿ ಮಾಡಿಕೊಡುತ್ತದೆ. ಇನ್ನು ಮನುಷ್ಯನಿಗೆ ಎಲ್ಲೋಗ್ತಾ ಗೊತ್ತಿಲ್ಲದೆ ಹೋದರೆ ಜಗತ್ತು ಏನು ದಾರಿ ಮಾಡಿಕೊಡುತ್ತೆ?
ಆದ್ದರಿಂದ ಹ್ಯಾವಿಂಗ್ ಎ ಗೋಲ್ ಈಸ್ ನೋಯಿಂಗ್ ವೇರ್ ಐ ವಾಂಟ್ ಟು ಗೋ. ದೆನ್ ಓನ್ಲಿ ಐ ಕ್ಯಾನ್ ಎಕ್ಸ್ಪೆಕ್ಟ್ ವರ್ಲ್ಡ್ ಟು ಮೇಕ್ ವೇ ಫಾರ್ ಮೀ, ಅದರ್ವೈಸ್ ಐ ವಿಲ್ ನಾಟ್ ಬಿ ಏಬಲ್ ಟು ರೀಚ್ ಮೈ ಗೋಲ್. ಸ್ಮಾರ್ಟ್ ಗೋಲ್, ಇಟ್ಸ್ ಎ ಡ್ರೀಮ್ ಅಂಟಿಲ್ ಯು ರೈಟ್ ಇಟ್ ಡೌನ್ ಅಂಡ್ ದೆನ್ ಇಟ್ಸ್ ಎ ಗೋಲ್. ನೀನು ಬರೆದಿಡೋವರೆಗೂ ಅದು ಕೇವಲ ಒಂದು ಕನಸು, ನಂತರ ಅದೇ ಗುರಿಯಾಗುತ್ತದೆ. ಸ್ಮಾರ್ಟ್ ಗೋಲ್ ಅಂದರೆ ಚತುರ ಗುರಿ, ಚುರುಕುವಾಗಿರ್ತಾರೆ ಗುರಿ. ಈ ಸ್ಮಾರ್ಟನ್ನು ಒಂದು ಎಕ್ಸ್ಪ್ಯಾಂಡ್ ಮಾಡ್ತಾರೆ. ಸ್ಮಾರ್ಟಲ್ಲಿ ಎಸ್ ಅಂದರೆ ಸ್ಪೆಸಿಫಿಕ್, ನಿಶ್ಚಿತ. ಎಂ ಅಂದರೆ ಮೆಜರಬಲ್, ಅಳೆಯಬಹುದಾದದ್ದು. ಎ ಅಂದರೆ ಅಚೀವಬಲ್, ಸಾಧ್ಯವಾಗಿರುವಂಥದ್ದು. ಆರ್ ಅಂದರೆ ರಿಯಲಿಸ್ಟಿಕ್, ವಾಸ್ತವಿಕವಾದಂತಹ ಗುರಿ. ಟಿ ಅಂದರೆ ಟೈಮ್, ಸಮಯಬದ್ಧವಾಗಿರುವಂತಹ ಗುರಿ, ಗೋಲ್. ಸೊ ಒಂದೊಂದನ್ನು ಒಂದು ಎಕ್ಸಾಂಪಲ್ ಥರ ನೋಡೋಣ. ಸ್ಪೆಸಿಫಿಕ್, ನಿಶ್ಚಿತ. ಅವರ್ ಗೋಲ್ ಶುಡ್ ಬಿ ರೈಟ್ ಟು ದ ಪಾಯಿಂಟ್. ನಮ್ಮ ಗುರಿ ಒಂದು ನಿಗದಿತ ದಿಕ್ಕಿನಲ್ಲಿ ಇರಬೇಕು, ಎಲ್ಲೆಲ್ಲೋ ಹೋಗಬಾರ್ದು. ಅದು ಸ್ಪೆಸಿಫಿಕ್ ಆಗಿರುತ್ತೆ. ಮೆಷರಬಲ್ ಅಂದರೆ ಅಳೆಯಬಹುದಾದದ್ದು. ಶುಡ್ ಬಿ ಕ್ವಾಂಟಿಫಿಯೇಬಲ್ ಅಂದರೆ ಗಣನೆಗೆ ನಿಲುಕುವಂತಹದ್ದು. ಅದಕ್ಕೆ ಒಂದು ಲೆಕ್ಕ ಹಾಕೋ ಥರ ಇರಬೇಕು. ಇದನ್ನೇ ಮಾಡ್ತೇನೆ, ಇಷ್ಟು ಅಂಕಗಳು ತೊಗೊಳ್ತೇನೆ, ಇಷ್ಟು ಪೇಜ್ ಪುಸ್ತಕ ಓದ್ತೇನೆ ಅಂತ ಒಂದು ನಂಬರ್ ಇರಬೇಕು ಅದಕ್ಕೆ. ಆವಾಗಲೇ ಅದು ಮೆಷರಬಲ್ಲು. ಸುಮ್ಮನೆ ಪುಸ್ತಕ ಓದ್ತೇನೆ ಅನ್ನೋದಕ್ಕಿಂತ ದಿನಕ್ಕೆ 10 ಪೇಜು ಆದರೂ ಓದ್ತೇನೆ ಅನ್ನೋದು ಮೆಷರಬಲ್. ಅಚೀವಬಲ್ ಅಂದರೆ ಸಾಧ್ಯವಿರುವುದು. ವಿ ನೋ ದಟ್ ವಿ ಕ್ಯಾನ್ ಅಚೀವ್. ನಮ್ಮ ಕೈಯಲ್ಲಿ ಸಾಧ್ಯ ಇರಬೇಕು. ಸುಮ್ಮನೆ ನಾನೊಬ್ಬ ಹಣವಂತ ಆಗ್ಬಿಡ್ತೇನೆ ಅಂತ ಸುಮ್ಮನೆ ಅಂದ್ಕೊಂಡ್ಬಿಡೋದು. ಇಲ್ಲ ನಾನು IAS ಪಾಸ್ ಆಗ್ಬಿಡ್ತೇನೆ ಅಂತ ಅಂದ್ಕೊಳೋದು. ಇಲ್ಲ ನಾನು ಸ್ಪೇಸ್ಗೆ ಹೋಗ್ತೇನೆ ಅಂತ ಅಂದ್ಕೊಂಡ್ಬಿಡೋದು. ಸಾಧ್ಯ ಇರ್ಬೋದು ಆಮೇಲೆ, ಆದರೆ ಏಕ್ದಮ್ ನಾವು ತುಂಬ ಎತ್ತರ ಹಾಕ್ಕೊಂಡು ಸಾಧ್ಯವಿಲ್ಲದಿರೋ ಗೋಲ್ ಹಾಕ್ಕೊಂಡಾಗ ಅದು ಅಚೀವ್ ಮಾಡದೇ ಇದ್ದರೆ ನಮಗೆ ಬೇಜಾರಾಗ್ಬಿಟ್ಟು ಗೋಲ್ಸ್ ಹಾಕ್ಕೊಳ್ಳೋದೇ ಬಿಟ್ಬಿಡ್ತೇವೆ. ರಿಯಲಿಸ್ಟಿಕ್ ಅಂದರೆ ವಾಸ್ತವಿಕ. ಶುಡ್ ಬಿ ಪ್ರಾಕ್ಟಿಕಲ್ ಆ್ಯಂಡ್ ಪಾಸಿಬಲ್, ಸಾಧಿಸಬಹುದಾದ ಗುರಿ. ಇದು ಅಚೀವಬಲ್ಗೆ ಹತ್ತಿರ ಬರುತ್ತೆ. ಇದು ಒಂದು ಪ್ರಾಕ್ಟಿಕಲ್ ಆಗಿರಬೇಕು. ಕವಿಗಳು ಹೇಳ್ತಾರಲ್ಲ, ಪ್ರಿಯೆ ನಿನಗಾಗಿ ಚಂದ್ರನನ್ನು ಎತ್ಕೊಂಡು ಬರ್ತೇನೆ ಅಂತ. ಅದು ಬರೀ ಕವಿತೆ ಅದು. ಆದರೆ ಗುರಿಗಳನ್ನ ವಾಸ್ತವಿಕವಾಗಿರಬೇಕು. ಟೈಮ್ ಬೌಂಡ್ ಅಂದರೆ ಸಮಯಬದ್ಧ. ಶುಡ್ ಬಿ ಅಚೀವಬಲ್ ಇನ್ ರೀಸನಬಲ್ ಅಮೌಂಟ್ ಆಫ್ ಟೈಮ್. ಸಮಯವನ್ನು ನಾವು ನಿರ್ಧರಿಸಬೇಕು. ಎಷ್ಟು ದಿನದಲ್ಲಿ, ಎಷ್ಟು ವಾರದಲ್ಲಿ, ಎಷ್ಟು ತಿಂಗಳಲ್ಲಿ ಈ ಗೋಲ್ನ ನಾನು ಅಚೀವ್ ಮಾಡಬೇಕು ಅಂತ ಹಾಕ್ಕೊಂಡಾಗ್ಲೇ ನಮ್ಮ ಗುರಿಗೆ ಒಂದು ಅರ್ಥ ಇರುತ್ತೆ, ಅದಕ್ಕೊಂದು ವೇಗ ಸಿಗತ್ತೆ. ವುಡ್ ಯು ಲೈಕ್ ಮೀ ಟು ಗಿವ್ ಯು ಎ ಫಾರ್ಮುಲಾ ಫಾರ್ ಸಕ್ಸಸ್? It's quite simple, really. Double your rate of failure. You are thinking of failure as the enemy of success, but it isn't at all. You can be discouraged by failure, or you can learn from it. So go ahead and make mistakes. Make all you can, because remember, that's where you will find success. Thomas J. Watson. ಹೇಳೋದೇನಪ್ಪ ಅಂದರೆ, ಸಫಲತೆಯ ಸೂತ್ರಗಳು ಬೇಕೇ? ಅದು ಬಹಳ ಸುಲಭ. ಸೋಲನ್ನು 2 ಪಟ್ಟು ಮಾಡಿ. ಅಂದರೆ ನೀವು ಎಲ್ಲೆಲ್ಲಿ ಸೋಲು ಸಿಗತ್ತೆ ಅದನ್ನು ಜಾಸ್ತಿ ಮಾಡ್ಕೋಗಿ. ಸೋಲು ಸಫಲತೆಯ ವೈರಿ ಎಂದು ನಿಮಗೂ ಗೊತ್ತಿರಬಹುದು. ಆದರೆ ಇದಿಷ್ಟೇ ಅಲ್ಲ, ನಿಮ್ಮ ಸೋಲಿನಿಂದಾಗಿ ನೀವು ನಿರುತ್ಸಾಹಿಗಳಾಗಬಹುದು ಅಥವಾ ಅದರಿಂದ ಪಾಠ ಕಲಿಯಬಹುದು. ಮುನ್ನಡೆಯಿರಿ. ಎಷ್ಟು ಸಾಧ್ಯವೋ ಅಷ್ಟು ತಪ್ಪುಗಳನ್ನು ಮಾಡಿರಿ. ನೆನಪಿಡಿ, ಅಲ್ಲಿಯೇ ಯಶಸ್ಸನ್ನು ಕಾಣುವಿರಿ. ನಾವು ತಪ್ಪು ಮಾಡೋದಕ್ಕೆ ಹಿಂಜರಿಯೋದ್ರಿಂದ ನಮಗೆ ಸರಿಯಾದಂತ ಗೊತ್ತೇ ಆಗೋದಿಲ್ಲ. ಸೊ ತಪ್ಪು ಮಾಡೋದಕ್ಕೆ ನಾವು ಯಾವತ್ತಿಗೂ ಹಿಂಜರಿಯಬಾರ್ದು. ಸಣ್ಣ ಪುಟ್ಟ ತಪ್ಪುಗಳು ಮಾಡ್ತಾ ಇರಬೇಕು, ದೊಡ್ಡ ದೊಡ್ಡ ತಪ್ಪಲ್ಲ. ಸಣ್ಣ ಪುಟ್ಟ ತಪ್ಪು ಮಾಡ್ತಾ ಇರಬೇಕು, ಅದರಿಂದ ಪಾಠ ಕಲಿಬೇಕು, ಆ ಕಲ್ತು ಪಾಠನ ಅಳವಡಿಸ್ಕೋಬೇಕು, ಮುಂದೆ ಹೋಗ್ತಾ ಇರಬೇಕು. ಆವಾಗಲೇ ಯಶಸ್ಸಿನ ದಾರಿ ಸುಲಭವಾಗೋದು. ಕಲ್ಲು ಮುಳ್ಳುಗಳು ಇಲ್ಲದೆ ಹೋದರೆ ದಾರಿ ಯಾವತ್ತಿಗೂ ನಾವು ಸೇರಕ್ಕೆ ಸಾಧ್ಯ ಇಲ್ಲ. ಕಲ್ಲು ಮುಳ್ಳು ಅಂತ ನಾವು ಹಿಂದೆ ಬರಬಾರ್ದು. There are no secrets to success. It is a result of preparation, hard work and learning from failure. ಸಫಲತೆಗೆ ಯಾವ ಗುಟ್ಟೂ ಇಲ್ಲ. ನಮ್ಮ ಸಿದ್ಧತೆ, ಪರಿಶ್ರಮ ಮತ್ತು ಸೋಲಿನಿಂದಾಗಿ ಕಲಿತ ಕೆಲವು ಪಾಠಗಳು ಪರಿಣಾಮ ತೋರಿಸುತ್ತವೆ. ಆದ್ದರಿಂದ ಸೋಲಿಗೆ ಹೆದರುವುದು ಬೇಡ. ನಾವು ಯಾವಾಗಲೂ ಪ್ರಯತ್ನ ಮಾಡ್ತಾ ಇರೋಣ. ಬೀಳೋನು ಎಳ್ಳೇಬೇಕು, ಎದ್ದು ಮುಂದೆ ಹೋಗ್ತಾನೆ. ಒಂದ್ಸಲ ಬಿದ್ದೆ ಅಂತ ನಾನು ಮತ್ತೆ ಹೆಜ್ಜೆ ಹಾಕದೆ ಹೋದರೆ ಎಂದಿಗೂ ಹೆಜ್ಜೆ ಹಾಕೋದು ನನಗೆ ಕಲಿಯೋದಕ್ಕೆ ಸಾಧ್ಯವಿಲ್ಲ. ಎಲ್ಲರಿಗೂ ಶುಭ ಹಾರೈಕೆಗಳು, ಬೆಸ್ಟ್ ವಿಶಸ್. ನೀವು ನಿಮ್ಮ ಗುರಿಗಳನ್ನ ಸ್ಮಾರ್ಟ್ ಗುರಿಗಳನ್ನಾಗಿ ಮಾಡಿಕೊಳ್ಳಿ. ದೈನಂದಿನ ಗುರಿಗಳು, ಅಲ್ಪಾವಧಿ ಗುರಿಗಳು, ದೀರ್ಘಾವಧಿ ಗುರಿಗಳನ್ನು ಹಾಕ್ಕೊಳ್ಳಿ. ಈಗ ಬ್ರೇಕ್ಔಟ್ ರೂಮ್ಗೆ ಹೋದಾಗ ಒಂದು ಆಕ್ಟಿವಿಟಿ. ನಿಮ್ಮ
ವಾಟ್ ಆರ್ ಯುವರ್ ಡೈಲಿ ಗೋಲ್ಸ್? ನಿಮ್ಮ ದೈನಂದಿನ ಗುರಿಗಳು ಯಾವುವು? ಹೇಳಿ. 2, 3 ಎಷ್ಟಾಗತ್ತೋ ಅಷ್ಟು ಹೇಳಿ. ಇದು ಹೇಳಿದ ಮೇಲೆ ನೀವು ಒಂದು ಅದನ್ನು ಪಾಲಿಸ್ತಿರ್ಬೇಕು, ಇಲ್ಲ ನಾಳೆಯಿಂದ ಖಂಡಿತ ಪಾಲಿಸ್ತೇನೆ ಅಂತ ಇವತ್ತೇ ಒಂದು ಪಣ ತೊಡಿ. ವಾಟ್ ಆರ್ ಯುವರ್ ಶಾರ್ಟ್ ಟರ್ಮ್ ಗೋಲ್ಸ್? ನಿಮ್ಮ ಅಲ್ಪಾವಧಿ ಗುರಿಗಳು ಯಾವುವು? ನೆಕ್ಸ್ಟ್ 3 ಮಂತ್ಸ್ ಒಳಗೆ ಅಥವಾ 6 ಮಂತ್ಸ್ ಮ್ಯಾಕ್ಸಿಮಮ್, 6 ತಿಂಗಳ ಒಳಗಡೆ ನಾನು ಇಂತಿಂತಿದ್ದ ಮಾಡ್ತೇನೆ ಅಂತ ಇವತ್ತು ಒಂದು ಹೇಳಿಕೆ ಕೊಡಿ. ವಾಟ್ ಆರ್ ಯುವರ್ ಲಾಂಗ್ ಟರ್ಮ್ ಗೋಲ್ಸ್? ನಿಮ್ಮ ದೀರ್ಘಾವಧಿ ಗುರಿಗಳು ಯಾವುವು? 3 ವರ್ಷದ ತನಕ, ಕನಿಷ್ಠ ಪಕ್ಷ 3 ವರ್ಷದವರೆಗೂ ನಾನು ಈ 3 ವರ್ಷದಲ್ಲಿ ಇಂತಿಂಥದ್ದನ್ನು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ಅಂತ ಒಂದು ದೀರ್ಘಾವಧಿ ಗುರಿನ ಹಾಕ್ಕೊಳ್ಳಿ. ನಿಮ್ಮ ಎಲ್ರಿಗೂ ಒಳ್ಳೆಯದಾಗಲಿ. ಜೀವನ ಗುರಿ ಸಮೇತ ಮುಂದೆ ಸಾಗಲಿ. ನಮಸ್ಕಾರ.